ಪ್ರಿಯ ಅಭಿಮಾನಿಗಳೇ, RRB 2013 ಭಾಗ 2 ಅನ್ನು ಕೂಡ ನೋಡೋಣ. ಭಾಗ 1 ನೋಡಿಲ್ಲ ಅಂದರೆ RRB 2013 ಭಾಗ 1 ಅನ್ನು ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಸಿಗುತ್ತೆ. ಈಗ RRB ಇದು ಭಾಗ 2 51ರಿಂದ ಕೂಡ ಪ್ರಾರಂಭ ಆಗುತ್ತೆ. ಕ್ವಶನ್ ಆನ್ಸರ್ ಬನ್ನಿ ಸ್ಟಾರ್ಟ್ ಮಾಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ RBI ಕೆಳಕಂಡ ಕೆಲಸದಲ್ಲಿ ಯಾವುದು ಮಾಡುವುದಿಲ್ಲ? ಪ್ಯಾರಿಸ್ ಎಕ್ಸ್ಚೇಂಜ್ ವ್ಯಾಪಾರ. ಕ್ವಶನ್ ನಂಬರ್ 51. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಕೆಳಕಂಡ ಕೆಲಸದಲ್ಲಿ ಯಾವುದು ಮಾಡುವುದಿಲ್ಲ? ಪ್ಯಾರಿನ್ ಎಕ್ಸ್ಚೇಂಜ್ ವ್ಯಾಪಾರ. ಕ್ವಶನ್ ನಂಬರ್ 52. ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ ಯಾವಾಗ ಆರಂಭಿಸಲಾಯಿತು? ಆನ್ಸರ್ 6 ಆಗಸ್ಟ್ 1952. ಕ್ವಶನ್ ನಂಬರ್ 52. ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ ಯಾವಾಗ ಆರಂಭಿಸಲಾಯಿತು? 6 ಆಗಸ್ಟ್ 1952. ಕ್ವಶನ್ ನಂಬರ್ 53. ಪ್ರಖ್ಯಾತವಾದ ಆನಂದಮಠ ಪುಸ್ತಕವನ್ನು ಬರೆದವರು ಯಾರು? ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಕ್ವಶನ್ ನಂಬರ್ 53. ಪ್ರಖ್ಯಾತವಾದ ಆನಂದಮಠ ಪುಸ್ತಕವನ್ನು ಬರೆದವರು ಯಾರು? ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಕ್ವಶನ್ ನಂಬರ್ 54. ಉತ್ತರಿಸುಗ್ಗಿ ಕುಣಿತ ಯಕ್ಷಗಾನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ? ಆನ್ಸರ್ ಕರ್ನಾಟಕ. ಕ್ವಶನ್ ನಂಬರ್ 54. ಉತ್ತರಿಸುಗ್ಗಿ ಕುಣಿತ ಯಕ್ಷಗಾನ ಯಾವ ರಾಜ್ಯದ ಪ್ರಸಿದ್ಧವಾಗಿದೆ? ಆನ್ಸರ್ ಕರ್ನಾಟಕ. 55. ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯದ ಜೊತೆಗೆ ಪ್ರಸಿದ್ಧರಾಗಿದ್ದರು? ಆನ್ಸರ್ ಸಾಹೇನಾಯಿ. ಕ್ವಶನ್ ನಂಬರ್ 55. ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯದ ಜೊತೆಗೆ ಪ್ರಸಿದ್ಧರಾಗಿದ್ದರು? ಆನ್ಸರ್ ಸಾಹೇನಾಯಿ. ಕ್ವಶನ್ ನಂಬರ್ 56. ರೇಬಿಸ್ ರೋಗಕ್ಕೆ ಚುಚ್ಚುಮದ್ದು ಯಾರು ಕಂಡುಹಿಡಿದರು? ಲೂಯಿ ಪಾಶ್ಚರ್. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ಗಮನವಿಟ್ಟು ಕೇಳಿಸಿಕೊಳ್ಳಿ. ಕ್ವಶನ್ ನಂಬರ್ 56. ರೇಬಿಸ್ ರೋಗಕ್ಕೆ ಚುಚ್ಚುಮದ್ದು ಯಾರು ಕಂಡುಹಿಡಿದರು? ಲೂಯಿ ಪಾಶ್ಚರ್. ಕ್ವಶನ್ ನಂಬರ್ 57. ಯೂಜಿನೆಕ್ಸ್ ಎಂದರೇನು? ಆನ್ಸರ್ ಪಿತ್ರಾರ್ಜಿತ ಬರುವ ಮನುಷ್ಯನ ಬೆಳವಣಿಗೆಗೆ ಬೇಕಾದ ಅಭ್ಯಾಸ ಹಾಗೂ ಕಲಿಯುವಿಕೆ. ಕ್ವಶನ್ ನಂಬರ್ 57. ಯೂಜಿನೆಕ್ಸ್ ಎಂದರೇನು? ಆನ್ಸರ್ ಪಿತ್ರಾರ್ಜಿತ ಬರುವ ಮನುಷ್ಯನ ಬೆಳವಣಿಗೆಗೆ ಬೇಕಾದ ಅಭ್ಯಾಸ ಹಾಗೂ ಕಲಿಯುವಿಕೆ. ಕ್ವಶನ್ ನಂಬರ್ 58. ನಮ್ಮ ರಾಷ್ಟ್ರೀಯ ಆಟ ಯಾವುದು? ಆನ್ಸರ್ ಹಾಕಿ. ಕ್ವಶನ್ ನಂಬರ್ 58. ನಮ್ಮ ರಾಷ್ಟ್ರೀಯ ಆಟ ಯಾವುದು? ಹಾಕಿ. ಕ್ವಶನ್ ನಂಬರ್ 59. ಕಲಾಹರಿ ಮರುಭೂಮಿ ಎಲ್ಲಿದೆ? ಆನ್ಸರ್ ದಕ್ಷಿಣ ಅಮೆರಿಕಾ. ಕ್ವಶನ್ ನಂಬರ್ 59. ಕಲಾಹರಿ ಮರುಭೂಮಿ ಎಲ್ಲಿದೆ? ಆನ್ಸರ್ ದಕ್ಷಿಣ ಅಮೆರಿಕಾ. ಕ್ವಶನ್ ನಂಬರ್ 60. ಪ್ರಪಂಚದ ಮೊದಲನೆಯ ಮಹಿಳಾ ಗಗನಯಾತ್ರಿ ಯಾರು? ವಾಲೆಂಟಿನಾ ತೆರೆಸ್ಕೋವಾ. ಕ್ವಶನ್ ನಂಬರ್ 60. ಪ್ರಪಂಚದ ಮೊದಲನೆಯ ಮಹಿಳಾ ಗಗನಯಾತ್ರಿ ಯಾರು? ಆನ್ಸರ್ ವಾಲೆಂಟಿನಾ ತೆರೆಸ್ಕೋವಾ. 61. ಸಂಯುಕ್ತ ರಾಷ್ಟ್ರದ ಸಂಘದ ಮುಖ್ಯ ಉದ್ದೇಶವೇನು? ಇದಕ್ಕೆ ಆನ್ಸರ್ ಬಂದು ಎಲ್ಲವೂ ಅಂತ ಇದೆ, ಮೇಲಿನ ಎಲ್ಲವೂ. ಇನ್ನು 3 ಆನ್ಸರ್ಗಳಿದ್ದು, ಜೊತೆಗೆ 4ನೇ ಆನ್ಸರ್ ಮೇಲಿನ ಎಲ್ಲವೂ ಅಂತ ಇದೆ. ಇದನ್ನು ಮೇಲಿನ ಎಲ್ಲವೂ ಅಂತಲೂ ಕೂಡ ಕೊಟ್ಟಿದ್ದೇನೆ. 62. ನಮ್ಮ ದೇಶದ ಸಂವಿಧಾನದ ಅವತರಣಿಕೆ ಏನೆಲ್ಲ ಒದಗಿಸುತ್ತದೆ? ಆನ್ಸರ್ ಸಾರ್ವಭೌಮ, ಸಾಮಾಜಿಕ, ಜಾತ್ಯತೀತ ಹಾಗೂ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಕ್ವಶನ್ ನಂಬರ್ 62. ನಮ್ಮ ದೇಶದ ಸಂವಿಧಾನದ ಅವತರಣಿಕೆ ಏನೆಲ್ಲ ಒದಗಿಸುತ್ತದೆ? ಆನ್ಸರ್ ಸಾರ್ವಭೌಮ, ಸಾಮಾಜಿಕ, ಜಾತ್ಯತೀತ ಹಾಗೂ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಕ್ವಶನ್ ನಂಬರ್ 63. ನಮ್ಮ ದೇಶದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಆಡಳಿತಕ್ಕೆ ಯಾವ ಕಾನೂನು ಬಳಸಬಹುದು? ಆನ್ಸರ್ ಅನುಚ್ಛೇದ 356. ಕ್ವಶನ್ ನಂಬರ್ 63.
ನಮ್ಮ ದೇಶದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಆಡಳಿತಕ್ಕೆ ಯಾವ ಕಾನೂನು ಬಳಸಬಹುದು? ಆನ್ಸರ್ ಅನುಚ್ಛೇದ 356. ಕ್ವಶನ್ ನಂಬರ್ 64. ನಮ್ಮ ದೇಶದ ರಕ್ಷಣಾ ಪಡೆಗಳ ದಂಡನಾಯಕ ಯಾರು? ಆನ್ಸರ್ ರಾಷ್ಟ್ರಪತಿ. ಕ್ವಶನ್ ನಂಬರ್ 64. ನಮ್ಮ ದೇಶದ ರಕ್ಷಣಾ ಪಡೆಗಳ ದಂಡನಾಯಕ ಯಾರು? ರಾಷ್ಟ್ರಪತಿ. ಕ್ವಶನ್ ನಂಬರ್ 65. ಗ್ರಾಮ ಸ್ವರಾಜ್ ಯಾರು ಪ್ರಾರಂಭ ಮಾಡಿದರು? ಆನ್ಸರ್ ಮಹಾತ್ಮ ಗಾಂಧಿ. 65. ಗ್ರಾಮ ಸ್ವರಾಜ್ ಯಾರು ಪ್ರಾರಂಭ ಮಾಡಿದರು? ಆನ್ಸರ್ ಮಹಾತ್ಮ ಗಾಂಧಿ. 66. ಪಂಚಾಯತ್ ರಾಜ್ಯದ ಗ್ರಾಮ ಸಭೆ ಪದ್ಧತಿಯನ್ನು ಯಾರು ಇರುತ್ತಾರೆ? ಆನ್ಸರ್ 5ರಿಂದ 10 ಪಂಚಾಯಿತಿಯ ಪಂಚರು ಇರುತ್ತಾರೆ. ಕ್ವಶನ್ ನಂಬರ್ 66. ಪಂಚಾಯಿತಿ ರಾಜ್ಯದ ರಾಜ್ಯಸಭೆ ಪದ್ಧತಿಯಲ್ಲಿ ಗ್ರಾಮ ಸಭೆ ಪದ್ಧತಿಯಲ್ಲಿ ಯಾರು ಇರುತ್ತಾರೆ? ಆನ್ಸರ್ 5ರಿಂದ 10 ಪಂಚಾಯಿತಿ ಪಂಚರು. ಕ್ವಶನ್ ನಂಬರ್ 67. ರಾಜ್ಯಸಭೆ ಯಾರು ವಿಸರ್ಜಿಸಬಹುದು? ಆನ್ಸರ್ ಸಂವಿಧಾನದ ತಿದ್ದುಪಡಿ, ರಾಷ್ಟ್ರಪತಿ, ಲೋಕಸಭೆ ಇವ್ಯಾವುದೂ ಇಲ್ಲ. ಕರೆಕ್ಟಾಗಿ ಗಮನಿಟ್ಟು ಕೇಳ್ಕೊಳ್ಳಿ. 67. ರಾಜ್ಯಸಭೆಯನ್ನು ಯಾರು ವಿಸರ್ಜಿಸಬಹುದು? ರಾಜ್ಯಸಭೆಯನ್ನು ಯಾರು ವಿಸರ್ಜಿಸಬಹುದು ಅಂದರೆ ಅದು ಸಂವಿಧಾನದ ತಿದ್ದುಪಡಿಗೂ ಇಲ್ಲ, ರಾಷ್ಟ್ರಪತಿಗೂ ಇಲ್ಲ, ಲೋಕಸಭೆಗೂ ಇಲ್ಲ, ಇವ್ಯಾವುದೂ ಇಲ್ಲ. ಆನ್ಸರ್. ಕ್ವಶನ್ ನಂಬರ್ 68. ಲೋಕಸಭೆಯು ಕನಿಷ್ಠ ಎಷ್ಟು ವರ್ಷಗಳಿಗೊಮ್ಮೆ ಸಭೆ ಸೇರಬೇಕು? ಆನ್ಸರ್ 6 ತಿಂಗಳು. ಕ್ವಶನ್ ನಂಬರ್ 68. ಲೋಕಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು? 6 ತಿಂಗಳು. ಕ್ವಶನ್ ನಂಬರ್ 69. ನಮ್ಮ ಸಂಸತ್ ಯಾವುದನ್ನು ಒಳಗೊಂಡಿರುತ್ತದೆ? ಆನ್ಸರ್ ಲೋಕಸಭೆ ಮತ್ತು ರಾಜ್ಯಸಭೆ. ಕ್ವಶನ್ ನಂಬರ್ 69. ನಮ್ಮ ಸಂಸತ್ ಯಾವುದನ್ನು ಒಳಗೊಂಡಿರುತ್ತದೆ? ಲೋಕಸಭೆ ಹಾಗೂ ರಾಜ್ಯಸಭೆ. ಲೋಕಸಭೆಯ ಸದಸ್ಯತ್ವಕ್ಕೆ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಆನ್ಸರ್ 25 ವರ್ಷ. ಲೋಕಸಭೆಯ ಸದಸ್ಯತ್ವಕ್ಕೆ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಆನ್ಸರ್ 25 ವರ್ಷ. ಕ್ವಶನ್ ನಂಬರ್ 71. ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡಿಸಲಾಗುತ್ತದೆ? ಆನ್ಸರ್ ಲೋಕಸಭೆಯಲ್ಲಿ ಮಾತ್ರ. ಕ್ವಶನ್ ನಂಬರ್ 71. ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡಿಸಲಾಗುತ್ತದೆ? ಆನ್ಸರ್ ಲೋಕಸಭೆಯಲ್ಲಿ ಮಾತ್ರ. ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಕ್ವಶನ್ ನಂಬರ್ 72. ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಕ್ವಶನ್ ನಂಬರ್ 73. ರಾಜ್ಯಸಭೆಗೆ ಆಯ್ಕೆಯಾಗಬೇಕಾದರೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? 30 ವರ್ಷ. ಲೋಕಸಭೆಗೆ ಆದರೆ 25 ವರ್ಷ, ರಾಜ್ಯಸಭೆಗಾದರೆ 30 ವರ್ಷ. ನೆನಪಿನಲ್ಲಿ ಇಟ್ಟುಕೊಳ್ಳಿ. 74. ವೇದಗಳಿಗೆ ಹಿಂತಿರುಗಿ ಎಂದು ಕರೆಯನ್ನು ಕೊಟ್ಟವರು ಯಾರು? ದಯಾನಂದ ಸರಸ್ವತಿ. ಕ್ವಶನ್ ನಂಬರ್ 74. ವೇದಗಳಿಗೆ ಹಿಂತಿರುಗಿ ಎಂದು ಕರೆಯನ್ನು ಕೊಟ್ಟವರು ಯಾರು? ಆನ್ಸರ್ ದಯಾನಂದ ಸರಸ್ವತಿ. 75. ಕಟುವಾದ ಎಂದರೇನು? ಬಟ್ಟೆಯ ಮೇಲೆ ಬಣ್ಣ ಹಾಕುವಿಕೆ. ಕ್ವಶನ್ ನಂಬರ್ 75. ಕಟುವಾದ ಎಂದರೇನು? ಬಟ್ಟೆಯ ಮೇಲೆ ಬಣ್ಣ ಹಾಕುವಿಕೆ. ಕ್ವಶನ್ ನಂಬರ್ 76. ಡ್ರೈ ಐಸ್ ಎಂದರೇನು? ಘನ ಕಾರ್ಬನ್ ಡೈಆಕ್ಸೈಡ್. ಡ್ರೈ ಐಸ್ ಎಂದರೇನು? ಕ್ವಶನ್ ನಂಬರ್ 76. ಡ್ರೈ ಐಸ್ ಎಂದರೇನು? ಘನ ಕಾರ್ಬನ್ ಡೈಆಕ್ಸೈಡ್. ಕ್ವಶನ್ ನಂಬರ್ 77. ಬೆಂಕಿಯನ್ನು ಆರಿಸಲು ಯಾವ ಅನಿಲವನ್ನು ಉಪಯೋಗಿಸಬೇಕು? ಇಂಗಾಲ ಆಮ್ಲ. ಕ್ವಶನ್ ನಂಬರ್ 77. ಬೆಂಕಿಯನ್ನು ಆರಿಸಲು ಯಾವ ಅನಿಲವನ್ನು ಉಪಯೋಗಿಸಬೇಕು? ಇಂಗಾಲ ಆಮ್ಲ. 78. ರೇಡಾರ್ ಶತ್ರುಗಳ ವಿಮಾನ ಪತ್ತೆ ಹಚ್ಚಲು ಏನು ಉಪಯೋಗಿಸುತ್ತದೆ? ರೇಡಿಯೋ ಅಲೆಗಳು. ಕ್ವಶನ್ ನಂಬರ್ 78.
ರೇಡಾರ್ ಶತ್ರುಗಳ ವಿಮಾನದ ಪತ್ತೆ ಹಚ್ಚಲು ಏನು ಉಪಯೋಗಿಸುತ್ತದೆ? ರೇಡಿಯೋ ಅಲೆಗಳು. ಕ್ವಶನ್ ನಂಬರ್ 79. ಜಿಯೋ ಸ್ಟೇಷನರಿ ಉಪಗ್ರಹವು ಒಂದು ಸುತ್ತಲು ತೆಗೆದುಕೊಳ್ಳುವ ಸಮಯ 1 ದಿವಸಗಳು. ಕ್ವಶನ್ ನಂಬರ್ 79. ಜಿಯೋ ಸ್ಟೇಷನರಿ ಉಪಗ್ರಹವು ಒಂದು ಸುತ್ತಲು ತೆಗೆದುಕೊಳ್ಳುವ ಸಮಯ 1 ದಿವಸ. ಕ್ವಶನ್ ನಂಬರ್ 80. ಅಗ್ನಿಶಾಮಕ ದಳದವರಿಗೆ ಅವರ ಸಮವಸ್ತ್ರದಲ್ಲಿ ಯಾವ ತರಹದ ಪ್ಲಾಸ್ಟಿಕ್ ಉಪಯೋಗಿಸುತ್ತಾರೆ? ಮೆಲಮಾಯಿನ. ಕ್ವಶನ್ ನಂಬರ್ 80. ಅಗ್ನಿಶಾಮಕ ದಳದವರಿಗೆ ಅವರ ಸಮವಸ್ತ್ರದಲ್ಲಿ ಯಾವ ತರಹದ ಪ್ಲಾಸ್ಟಿಕ್ ಉಪಯೋಗಿಸಿರುತ್ತಾರೆ? ಆನ್ಸರ್ ಮೆಲಮಾಯಿನ. ಕ್ವಶನ್ ನಂಬರ್ 81. ಭಾರತದ ಮೊದಲನೇ ಉಪಗ್ರಹ ಯಾವುದು? ಆನ್ಸರ್ ಆರ್ಯಭಟ. ಇದು ತುಂಬ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 81. ಭಾರತದ ಮೊದಲನೆಯ ಉಪಗ್ರಹ ಯಾವುದು? ಆರ್ಯಭಟ. ಕ್ವಶನ್ ನಂಬರ್ 82. ವಿಕ್ರಮ್ ಸಾರಾಭಾಯಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ತಿರುವನಂತಪುರಂ. ಕ್ವಶನ್ ನಂಬರ್ 82. ವಿಕ್ರಮ ಸಾರಾಭಾಯಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ಆನ್ಸರ್ ತಿರುವನಂತಪುರ. ಕ್ವಶನ್ ನಂಬರ್ 83. ಹಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಆನ್ಸರ್ 76 ವರ್ಷಗಳಿಗೊಮ್ಮೆ. ಕ್ವಶನ್ ನಂಬರ್ 83. ಹಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ವರ್ಷಗಳಿಗೊಮ್ಮೆ. ಕ್ವಶನ್ ನಂಬರ್ 84. ಶ್ರಾವಣ ಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹ ಕೆತ್ತನೆ ಮಾಡಿಸಿದವರು ಯಾರು? ಆನ್ಸರ್ ಚಾವುಂಡರಾಯ. ಕ್ವಶನ್ ನಂಬರ್ 84. ಶ್ರಾವಣ ಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹವನ್ನು ಕೆತ್ತನೆ ಮಾಡಿಸಿದವರು ಯಾರು? ಚಾವುಂಡರಾಯ. ಕ್ವಶನ್ ನಂಬರ್ 85 ಬಂದು ಮ್ಯಾಕ್ಸ್. 86. ಒಂದು ತೊಟ್ಟು ದ್ರಾವಕ ಕೆಳಗೆ ಬಿದ್ದಲ್ಲಿ ಕಡಿಮೆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಯಾಕೆ? ಆನ್ಸರ್ ಸಾರಾಫೇಸ್ ಟೆನ್ಷನ್. ಕ್ವಶನ್ ನಂಬರ್ 86. ಒಂದು ತೊಟ್ಟು ದ್ರಾವಕ ಕೆಳಗೆ ಬಿದ್ದಲ್ಲಿ ಕಡಿಮೆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಯಾಕೆ? ಸಾರಾಫೇಸ್ ಟೆನ್ಷನ್. ಕ್ವಶನ್ ನಂಬರ್ 87 ಮ್ಯಾಕ್ಸ್. ಕ್ವಶನ್ ನಂಬರ್ 88. ನಾಗರಹೊಳೆ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಕ್ವಶನ್ ನಂಬರ್ 88. ನಾಗರಹೊಳೆ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಕ್ವಶನ್ ನಂಬರ್ 89. ವಿಲಿ ವಿಲಿ ಎಂದರೇನು? ಆನ್ಸರ್ ಮರುಭೂಮಿಯಲ್ಲಿ ಬೀಸುವ ಗಾಳಿ. ಕ್ವಶನ್ ನಂಬರ್ 89. ವಿಲಿ ವಿಲಿ ಎಂದರೇನು? ಮರುಭೂಮಿಯಲ್ಲಿ ಬೀಸುವ ಗಾಳಿ. ಕ್ವಶನ್ ನಂಬರ್ 90. ಮಿಶ್ರಣ ಪೈರು ಎಂದರೇನು? ವಿವಿಧ ಪ್ರಕಾರದ ಬೆಳೆಗಳು ಹಾಗೂ ಪ್ರಾಣಿಗಳನ್ನು ನೋಡಿಕೊಳ್ಳುವುದು. ಮಿಶ್ರಣ ಪೈರು ಎಂದರೇನು? ಮಿಶ್ರಣ ಪೈರು ಎಂದರೇನು? ವಿವಿಧ ಪ್ರಕಾರದ ಬೆಳೆಗಳು ಹಾಗೂ ಪ್ರಾಣಿಗಳನ್ನು ನೋಡಿಕೊಳ್ಳುವುದು. ಕ್ವಶನ್ ನಂಬರ್ 91. ಆಲಮಟ್ಟಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕೃಷ್ಣ. ಕ್ವಶನ್ ನಂಬರ್ 91. ಆಲಮಟ್ಟಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆನ್ಸರ್ ಕೃಷ್ಣ. ಕ್ವಶನ್ ನಂಬರ್ 92. ರೈಲ್ವೆ DLW ಡೀಸೆಲ್ ಲ್ಯಾಕ್ಟೋಮೋಟಿವ್ ವರ್ಕ್ಸ್ ಎಲ್ಲಿದೆ? ವಾರಣಾಸಿ. ಕ್ವಶನ್ ನಂಬರ್ 92. ರೈಲ್ವೆ DLW ಡೀಸೆಲ್ ಲ್ಯಾಕ್ಟೋಮೋಟಿವ್ ವರ್ಕ್ಸ್ ಎಲ್ಲಿದೆ? ಆನ್ಸರ್ ವಾರಣಾಸಿ. ಕ್ವಶನ್ ನಂಬರ್ 93. ಯಾವ ವರ್ಗದ ರಕ್ತ ಉಳ್ಳವನು ಯಾರಿಗೆ ಬೇಕಾದರೂ ಕೂಡ ರಕ್ತವನ್ನು ದಾನ ಮಾಡಬಹುದು? ಆನ್ಸರ್ ಓ. ಕ್ವಶನ್ ನಂಬರ್ 93. ಯಾವ ವರ್ಗದ ರಕ್ತ ಉಳ್ಳವನು ಯಾರಿಗೆ ಬೇಕಾದರೂ ಕೂಡ ರಕ್ತವನ್ನು ದಾನ ಮಾಡಬಹುದು? ಆನ್ಸರ್ ಓ. ಕ್ವಶನ್ ನಂಬರ್ 94. ಈ ಕೆಳಕಂಡವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇಲ್ಲ? ಅಸ್ಕಾರ್ಬಿಕ್ ಆಸಿಡ್. ಕ್ವಶನ್ ನಂಬರ್ 94. ಈ ಕೆಳಕಂಡವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇಲ್ಲ? ಅಸ್ಕಾರ್ಬಿಕ್ ಆಸಿಡ್. ಕ್ವಶನ್ ನಂಬರ್ 95. ಕೊಸೆಟಿವ್ ಏಜೆಂಟ್ ಒಂದು
ಹುಚ್ಚುದನ ಕಂಡುಬಂದಲ್ಲಿ ಕಂಡುಬರುವ ರೋಗ ಯಾವುದು? ಪ್ರಿಯೋನಾ. ಕ್ವಶನ್ ನಂಬರ್ 95. ಕೊಸೆಟಿವ್ ಏಜೆಂಟ್ ಒಂದು ಹುಚ್ಚುದನದಲ್ಲಿ ಕಂಡುಬರುವ ರೋಗ ಯಾವುದು? ಪಿಯೋನಾ. ಕ್ವಶನ್ ನಂಬರ್ 96. ಮನುಷ್ಯನ ದೇಹದಲ್ಲಿ ಯಾವುದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ? ಪಿಟ್ಯೂಟರಿ. ಕ್ವಶನ್ ನಂಬರ್ 96. ಮನುಷ್ಯನ ದೇಹದಲ್ಲಿ ಯಾವುದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ? ಪಿಟ್ಯೂಟರಿ. ಕ್ವಶನ್ ನಂಬರ್ 97. ಮನುಷ್ಯನ ದೇಹದಲ್ಲಿರುವ ಸರಾಸರಿ ರಕ್ತದ ಅಂಶ ಎಷ್ಟಿರುತ್ತದೆ? ಆನ್ಸರ್ 5ರಿಂದ 6 ಲೀಟರ್. ಕ್ವಶನ್ ನಂಬರ್ 97. ಮನುಷ್ಯನ ದೇಹದಲ್ಲಿರುವ ಸರಾಸರಿ ರಕ್ತದ ಅಂಶ ಎಷ್ಟಿರುತ್ತದೆ? 5ರಿಂದ 6 ಲೀಟರ್. ಕ್ವಶನ್ ನಂಬರ್ 98. ಈ ಕೆಳಕಂಡವುಗಳಲ್ಲಿ ಸರಿಯಾಗಿ ಜೋಡಿಸಿ. ಕಾಲಮ್ 1, ಕಾಲಮ್ 2. ಬೆರಿಗೆ ಆನ್ಸರ್ ಬಂದು ವಿಟಮಿನ್ ಬಿ. ಸ್ಕರ್ವಿಗೆ ಆನ್ಸರ್ ಬಂದು ವಿಟಮಿನ್ ಸಿ. ರಿಕೆಟ್ಸ್ಗೆ ಆನ್ಸರ್ ಬಂದು ವಿಟಮಿನ್ ಡಿ. ಡಿಗೆ ರಾತ್ರಿ ಕುರುಡಿಗೆ ಬಂದು ವಿಟಮಿನ್ ಎ. ಇನ್ನು 99 100 ಇದು ಕ್ವಶನ್ ಕೂಡ ಸಿಕ್ಕಿಲ್ಲ. ಪ್ರಿಯ ಬಂಧುಗಳೇ, ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಓದೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.